ಸೊ ಗುಡ್ ಮಾರ್ನಿಂಗ್ ಎವ್ರಿವಾನ್. ಸೊ ನಾನು ವಾಕ್ ಹೋಗಿ ಬಂದು ಯೂಶ್ವಲಿ ಈ ಜ್ಯೂಸ್ ಕುಡಿತೀನಿ, ನೆಲ್ಲಿಕಾಯಿ ಜ್ಯೂಸು. ಸೊ ನಾನು ನೆಲ್ಲಿಕಾಯಿ, ಪುದೀನ, ಶುಂಠಿ, ಕರಿಬೇವು, ಪೆಪ್ಪರ್, ಜೀರಿಗೆ, ಸೋಂಪು ಎಲ್ಲ ಹಾಕಿಬಿಟ್ಟು ಪ್ರಿಪೇರ್ ಮಾಡಿರೋದು. ಸೊ ತುಂಬಾ ಒಳ್ಳೆಯದು ವೆಯ್ಟ್ ಲಾಸಿಗಾಗಲಿ, ಹೇರ್ ಗ್ರೋತಿಗಾಗಲಿ. ಇವನ್ ನಮಗೆ ಇದು ಕುಡಿಯೋದ್ರಿಂದ ವಿಟಮಿನ್ ಸಿ, ವೆರಿ ರಿಚ್ ಇನ್ ವಿಟಮಿನ್ ಸಿ ಅಂತಲೇ ಹೇಳ್ಬೋದು. ಸೊ ಸ್ಕಿನ್ ಗ್ಲೋ, ಹೇರ್ ಗ್ಲೋ, ಇವನ್ ಡೈಜೆಷನಿಗೆ ಎಲ್ಲದಕ್ಕೂ ಬೆನಿಫಿಟ್ಸ್ ಇದೆ. ಈವನ್ ಬ್ಯಾಡ್ ಕೊಲೆಸ್ಟ್ರಾಲ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಬೇಗ ವೈಟ್ ಹೇರ್ಸ್ ಆಗಲ್ಲ ನೀವು ಇದನ್ನು ಯೂಸ್ ಮಾಡೋದ್ರಿಂದ. ಸೊ ಇದನ್ನು ನಿಮಗೆ ಡೈಲಿ ಪ್ರಿಪೇರ್ ಮಾಡೋಕ್ಕೆ ಕಷ್ಟ ಅಂದರೆ ಯು ಕ್ಯಾನ್ ಕ್ಯೂಬ್ಸ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನಾನೀಗ ಈಸಿಯಾಗಿ ವೆರಿ ಕ್ವಿಕ್ಕಾಗಿ ಮೆಹಂದಿ ಹೇಗೆ ಮಿಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ರೆಗ್ಯುಲರಾಗಿ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ನಾನು ಇನ್ನೊಂದ್ಸಲಿ ಹೇಳ್ತೀನಿ. ತುಂಬ ಜನಕ್ಕೆ ಹೇರ್ ಡೈ ಯೂಸ್ ಮಾಡೋದ್ರಿಂದ ಸ್ಕಿನ್ ಅಲರ್ಜೀಸ್ ಆಗುತ್ತೆ. ಹಾಗೆ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ ಈ ಡೈ ಆಗಲಿ ಅಥವಾ ಕಲರಿಂಗ್ ಆಗಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಲೂಸ್ ಮೆಹಂದಿ ಪ್ಯಾಕೆಟ್ ಸಿಗುತ್ತೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ. ಅದರಲ್ಲಿ ನೆಲ್ಲಿಕಾಯಿ ಮತ್ತು ಸೀಗೆಕಾಯಿ ಮತ್ತು ಮೆಹಂದಿ ಸೊಪ್ಪು ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿ ಸೇಲ್ ಮಾಡ್ತಾರೆ. ಬಟ್ ಖಾಲಿ ಆಗಿತ್ತು ಮನೆಯಲ್ಲಿ. ಸೊ ಅದಕ್ಕೆ ನಾನು ಇವತ್ತು ಹೆನ್ನಾ ಮೆಹಂದಿ ಯೂಸ್ ಮಾಡ್ತಾಯಿದ್ದೀನಿ. ಈವನ್ ಗ್ರೇ ಮತ್ತು ವೈಟ್ ಹೇರ್ ಇರೋರಿಗೂ ಅಪ್ಲೈ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಹೇಗೆ ಮಿಕ್ಸ್ ಮಾಡೋದು ನೋಡೋಣ. ಮೆಹಂದಿ ಕಲಿಸೋದಕ್ಕೆ ಫಸ್ಟಿಗೆ ನಾನಿಲ್ಲಿ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಮೆಂತೆ ಮತ್ತು 1 ಸ್ಪೂನ್ ಟೀ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಸೋಸಿ ಆರೋದಕ್ಕೆ ಬಿಡಬೇಕು. ನಂತರ ನಾನಿಲ್ಲಿ 1 ಬೌಲ್ಗೆ, ಈವನ್ ನೀವು ಬೌಲಲ್ಲಿ ಆದ್ರೂ ಕಲಿಸ್ಕೋಬೋದು, ಇಲ್ಲ ಅಂದರೆ ಐರನ್ ಬೌಲ್ ಯೂಸ್ ಮಾಡಬೇಕಾದ್ರೂ ಕಲಿಸ್ಕೋಬಹುದು. ಬಟ್ ಐರನ್ ಬೌಲಲ್ಲಿ ಯೂಸ್ ಮಾಡಿದರೆ ನಾವಿನ್ನು ಕಲಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಒಳ್ಳೆ ಕಲರ್ ಬರುತ್ತೆ. ನೆಕ್ಸ್ಟ್ ಬೌಲ್ಗೆ 5 to 6 ಸ್ಪೂನ್ ಮೆಹಂದಿ ಪೌಡ್ರನ್ನ ಹಾಕಿ, ನೆಕ್ಸ್ಟ್ ಅದಕ್ಕೆ ನಾನು ಮೊದಲೇ ಮಿಕ್ಸ್ ಮಾಡಿರೋ ಟೀ ವಾಟರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಕಲರ್ಗೋಸ್ಕರ. ಇವನ್ ನೀವು ಬೇಕಾದರೆ ಬೀಟ್ರೂಟ್ ರಸನೂ ಆ್ಯಡ್ ಮಾಡ್ಕೋಬಹುದು, ಒಳ್ಳೆ ಬ್ಯೂಟಿಫುಲ್ ಕಲರ್ ಬರುತ್ತೆ. ಸೊ ನೆಕ್ಸ್ಟು ಮೊಸರು ಆ್ಯಡ್ ಮಾಡಬೇಕು. ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓವರ್ ನೈಟ್ ನಾನು ಇದನ್ನು ಸೋಕ್ ಮಾಡೋದಕ್ಕೆ ಬಿಡ್ತೀನಿ. ಸೊ ನೆಕ್ಸ್ಟ್ ಡೇ ನೋಡಿ ಈ ಥರ ಬ್ಯೂಟಿಫುಲ್ ಆಗಿ ಬ್ಲ್ಯಾಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಅಮೇಝಿಂಗ್ ಆಗಿ ಕಲರ್ ಹೆನ್ನ ನಮಗೆ ಸಿಗುತ್ತೆ. ಸೊ ಇದಕ್ಕೆ ನಾನಿಲ್ಲಿ ಎಗ್ ವೈಟ್ ಹಾಕ್ತಾಯಿದ್ದೀನಿ. ಎಗ್ ವೈಟ್ ಹಾಕೋದ್ರಿಂದ ಒಳ್ಳೆ ಶೈನ್ ಕೊಡುತ್ತೆ ನಮಗೆ ಹೇರಿಗೆ. ನೀಟಾಗಿ ಸೆಕ್ಷನ್ ಮಾಡಿಕೊಂಡು ರೂಟಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಮೆಹಂದಿನ ನೀವು ಕೈಗೆ ಅಂಡದೇ ಇರೋ ಥರ ಗ್ಲೌಸ್ ಅಥವಾ ಕೊಕೊನೆಟ್ ಆಯಿಲ್ ಯೂಸ್ ಮಾಡಬಹುದು. 4 to 5 hours ಆದಮೇಲೆ ನೀವು ವಾಶ್ ಮಾಡ್ಕೊಳ್ಳಿ. ಸೊ ಬ್ಯೂಟಿಫುಲ್ ಆಗಿರೋ ಕಲರ್ ಹೇರ್ ನಿಮ್ಮದಾಗಿರುತ್ತೆ. ಗ್ರೇ ಹೇರ್ ಅಥವಾ ವೈಟ್ ಹೇರ್ ಇರೋರಿಗೂ ಬ್ಯೂಟಿಫುಲ್ ಕಲರ್ ಆಗಿರುತ್ತೆ. ಇವನ್ ಸನ್ಲೈಟಿಗೆ ಹೋದರೂ ಒಳ್ಳೆ ಕಲರ್ ಹಾಗೆ ಶೈನಿಂಗ್ ಇರುತ್ತೆ. ಸೊ ಹಾಗೆ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇವತ್ತು ನಾವು ತಿಂಡಿಗೆ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ವಿ. ಸೊ ಹೇಗೆ ಮಾಡೋದು ನೋಡೋಣ. ಇದು ಪುಳಿಯೋಗರೆ ಚಿತ್ರಾನ್ನ ಮಾಡೋಷ್ಟು ಟೈಮ್ ತೊಗೊಳಲ್ಲ. ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡ್ರೆ 4 to 5 minutesಲ್ಲಿ ಈ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೋಬಹುದು. ಈವನ್ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ, ಹಾಗೆ ಹೆಲ್ತಿ ಆಗಿರುತ್ತೆ. ತುಂಬ ಸುಲಭ, ಹಾಗೆ ತುಂಬ ಸಿಂಪಲ್ಲಾಗಿ ನಾವು ಪ್ರಿಪೇರ್ ಮಾಡ್ಕೋಬಹುದು. ಕಡಿಮೆ ಟೈಮಲ್ಲಿ ಆಗುವಂಥ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫಸ್ಟಿಗೆ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾಬೇಜ್, ಎಲೆಕೋಸು, ಆನಿಯನ್, ಗ್ರೀನ್ ಚಿಲ್ಲಿ, ಈರುಳ್ಳಿ ಹೂವು, ಸ್ಪ್ರಿಂಗ್ ಆನಿಯನ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಒಂದು ಪ್ಯಾನ್ಗೆ ಕುಕ್ಕಿಂಗ್ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ, ಈರುಳ್ಳಿ, ಗ್ರೀನ್ ಚಿಲ್ಲಿ ಎಲ್ಲ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನೆಕ್ಸ್ಟ್ ಕಟ್ ಮಾಡಿರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡಬೇಕು. ಫಸ್ಟಿಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕಿ 1 ನಿಮಿಷ ಫ್ರೈ ಮಾಡಬೇಕು. ಅದು ನೀಟಾಗಿ ಬಾಯ್ಲ್ ಆದಮೇಲೆ, ತುಂಬ ಬಾಯ್ಲ್ ಮಾಡೋದೇನು ಬೇಡ, 50% ಬಾಯ್ಲ್ ಮಾಡಿದರೆ ಸಾಕು. ನೆಕ್ಸ್ಟ್ ಸ್ಟೆಪ್ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ನ ಆ್ಯಡ್ ಮಾಡಿ. ಇದನ್ನು ಜಾಸ್ತಿ ಬಾಯ್ಲ್ ಮಾಡೋದೇನು ಬೇಡ, ಸಾಫ್ಟ್ ಆಗಿದ್ದರೆ ಸಾಕು. ಎಲ್ಲ ವೆಜಿಟೇಬಲ್ಸು 50% ಕುಕ್ ಮಾಡಿದರೆ ಸಾಕು. ತುಂಬ ಬಾಯ್ಲ್ ಮಾಡಿದರೆ ಚೆನ್ನಾಗಿರಲ್ಲ ಫ್ರೈಡ್ ರೈಸ್ಗೆ. ರುಚಿಗೆ ತಕ್ಕಷ್ಟು ಉಪ್ಪು, ನೀಟಾಗಿ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ರೈಸ್ ಹಾಕಬೇಕು. ರೈಸ್ ಮುಂಚೆನೇ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ರೈಸ್ ತಣ್ಣಗಾಗಿರಬೇಕು. ಯಾವುದೇ ಕಾರಣಕ್ಕೂ ನಾವು ಬಿಸಿ ರೈಸ್ ಯೂಸ್ ಮಾಡಬಾರ್ದು ಫ್ರೈಡ್ ರೈಸ್ಗೆ. ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಈವನ್ ಬಾಸುಮತಿ ರೈಸ್ ಯೂಸ್ ಮಾಡಿನೂ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸು. ನೆಕ್ಸ್ಟ್ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಹೂವು ಹಾಕಿ 10 to 20 seconds ಕುಕ್ ಮಾಡಿ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಪೆಪ್ಪರ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೀವು ಬೇಕಾದರೆ ಸೋಯಾ ಸಾಸ್ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಬಟ್ ನಾನು
ಇತ್ತು ಅಂತ ಯೂಸ್ ಮಾಡಿದೆ. ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇಡಬೇಕು, ಫ್ಲೇಮ್ನ ಹೈ ಮಾಡಬೇಡಿ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫ್ರೈಡ್ ರೈಸ್ ರೆಡಿ. ಬೇಕು ಅಂದರೆ ನೀವು ಲೆಮನ್ ಹಾಕಿ, ಇಲ್ಲ ಅಂದರೆ ಬೇಡ. ಬಾಸುಮತಿನೇ ಯೂಸ್ ಮಾಡಿ ಫ್ರೈಡ್ ರೈಸ್ ಮಾಡಬೇಕು ಅನ್ನೋದೇನಿಲ್ಲ. ನೀವು ಬೇಕಾದರೆ ಯಾವ ರೈಸ್ ಬೇಕಾದರೂ ಯೂಸ್ ಮಾಡಿ ಮಾಡ್ಕೋಬಹುದು. ತುಂಬ ರುಚಿಯಾಗಿ ಬರುತ್ತೆ. ಅನ್ನ ಮಾತ್ರ ಸ್ವಲ್ಪ ಉದುರಾಗಿ ಮಾಡ್ಕೊಳ್ಳಿ. ಇವನ್ ನೀವು ರೇಷನ್ ಅಕ್ಕಿ ಕೂಡ ಯೂಸ್ ಮಾಡಿ ಮಾಡ್ಕೋಬಹುದು. ಈ ರೀತಿ ತಿನ್ನಬೇಕು ಅಂದರೆ ನೀವು ಹೋಟೆಲ್ಗೆ ಹೋಗಬೇಕು ಅನ್ನೋದು ಏನಿಲ್ಲ, ಇವನ್ ನೀವು ಮನೇಲೇ ಮಾಡ್ಕೊಂಡು ತಿನ್ಬಹುದು. ಪ್ಲೀಸ್ ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇವತ್ತು ಗರಿಗರಿಯಾದ ಕುರ್ಕುರಿ ಬೆಂಡೆ ಫ್ರೈ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇವನ್ ಮದುವೆ ಮನೆಗಳಲ್ಲಿ ಮಾಡುವಂಥ ಬೆಂಡೆಕಾಯಿ ಫ್ರೈ ಅನ್ನ ಸಾಂಬಾರಿಗೆ, ರೈಸ್ ರಸಮ್ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಜಸ್ಟ್ 10 to 15 ಮಿನಿಟ್ಸಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬಹುದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಮಾಡ್ಕೋಬಹುದು. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋದು. ಖಂಡಿತ ಮಿಸ್ ಮಾಡ್ದಲೇ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಡ್ರೈ ಮಾಡಿ ದೊಡ್ಡ ಕಟ್ ಮಾಡಿ, ಒಂದು ಬೆಂಡೆಕಾಯಲ್ಲಿ 4 ಸ್ಲಿಟ್ ಮಾಡಿ ಇಟ್ಕೋಬೇಕು. ಎಲ್ಲ ಬೆಂಡೆಕಾಯಿನ ಅದೇ ಥರ ಕಟ್ ಮಾಡಿ ಇಟ್ಕೋಬೇಕು. ಕೆಲವರು ಮಧ್ಯದಲ್ಲಿರೋ ಸೀಡ್ಸ್ನ ರಿಮೂವ್ ಮಾಡಿ ಮಾಡ್ತಾರೆ, ಬಟ್ ಸೀಡ್ಸ್ನ ರಿಮೂವ್ ಮಾಡಿಲ್ಲ, ನಾನು ರಿಮೂವ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ರಿಮೂವ್ ಮಾಡ್ಕೋಬಹುದು. ನೆಕ್ಸ್ಟ್ ಕಟ್ ಮಾಡಿರೋ ಬೆಂಡೆಕಾಯಿನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಅರಿಶಿನ ಪುಡಿ, ಸೋಂಪು, ಜೀರಿಗೆ, ರೆಡ್ ಚಿಲ್ಲಿ ಪೌಡರ್, ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕೊರಿಯಂಡರ್ ಪೌಡರ್, ಕಡಲೆ ಹಿಟ್ಟು 2 ಸ್ಪೂನ್, ಅಕ್ಕಿ ಹಿಟ್ಟು 1 ಸ್ಪೂನ್ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವನ್ ನೀವು ಬೇಕಾದರೆ ಸ್ವಲ್ಪ ನಿಂಬೆ ರಸನೂ ಹಾಕ್ಬಹುದು, ಆಪ್ಷನಲ್. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ಸ್ವಲ್ಪ ಮಸಾಲ ಎಲ್ಲ ಜಸ್ಟ್ ಬೆಂಡೆಕಾಯಿಗೆ ಮಿಕ್ಸ್ ಆದರೆ ಸಾಕು. ಒಂದು ಪ್ಯಾನ್ಗೆ ಆಲ್ರೆಡಿ ಎಣ್ಣೆ ಬಿಸಿ ಇಟ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ನೀಟಾಗಿ ಬಿಸಿ ಆದಮೇಲೆ ನೀವು ಬೆಂಡೆಕಾಯಿನ ಹಾಕಬೇಕು. ಈ ಥರ ನೊರೆ ಬರಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ನೊರೆ ಎಲ್ಲ ಕಡಿಮೆ ಆಗೋ ತನಕ ಫ್ರೈ ಮಾಡಬೇಕು. ನೊರೆ ಕಡಿಮೆ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮಿನಿಮಮ್ 2 to 3 ಮಿನಿಟ್ಸ್ ಅಂದರೆ 3 ನಿಮಿಷ ಫ್ರೈ ಮಾಡಿದರೆ ಸಾಕು. ಇವನ್ ಕಲರ್ ಚೇಂಜ್ ಆಗುತ್ತೆ. ಗೋಲ್ಡನ್ ಕಲರ್ ಬಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಮಕ್ಕಳಿಗೆ ಮಾಡ್ಕೊಂಡು ತಿನ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.